ಸ್ನೇಹಿತರೆ, ಒಂದು ಕ್ಷಣ ಯೋಚನೆ ಮಾಡಿ. ರೇಟ್ ಜಾಸ್ತಿ ಮಾಡಲ್ಲ, ಯಾವುದೇ ಪ್ರಸ್ತಾವ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದವರು ಎಲೆಕ್ಷನ್ ಮುಗಿದ ಕೇವಲ 11 ದಿನದೊಳಗೆ 4 ಬಾರಿ ಪೆಟ್ರೋಲ್ ಡೀಸೆಲ್ ಬೇರೆ ಏರ್ಸಿದ್ದಾರೆ. ನೀವು ಅದನ್ನ ಏನಂತ ಕರಿತೀರಾ? ಸಾಮಾನ್ಯ ಘಟನೆನಾ ಅಥವಾ ಮೊದಲೇ ಪ್ಲಾನ್ ಆಗಿದ್ದ ಆಟನ? ಇವತ್ತು ಡೇಟು, ಅಂಕಿಅಂಶ ಮತ್ತು ಸರ್ಕಾರದ ಹೇಳಿಕೆಗಳ ಜೊತೆಗೆ ಈ ಇಡೀ ಕತೆ ನೋಡೋಣ. ಕಡೆವರೆಗೂ ನೋಡಿ. ಕೊನೆಯಲ್ಲಿ ನಿಮ್ಗೊಂದು ಪ್ರಶ್ನೆ ಹುಟ್ಟುತ್ತೆ. ನೋಡಿ, ಇವತ್ತು ದೇಶಾದ್ಯಂತ ಜನ ಮಾತಾಡ್ತಿರೋ ವಿಷಯ ಏನಂದ್ರೆ ಪೆಟ್ರೋಲ್ ದುಬಾರಿ, ಡೀಸೆಲ್ ದುಬಾರಿ, LPG ಸಿಲಿಂಡರ್ ಕೂಡ ಮತ್ತೆ ದುಬಾರಿ. ಆದ್ರೆ ಜನರಿಗೆ ಕಾಡ್ತಿರೋ ಪ್ರಶ್ನೆ ರೇಟ್ ಏರಿಕೆ ಅಲ್ಲ. ರೇಟ್ ಏರ್ಸೋದಿದ್ರೆ ಮೊದಲೇ ಹೇಳ್ಬೇಕಿತ್ತಲ್ವಾ? ಇವಾಗ ಎಲ್ಲರಿಗೂ ಅದೇ ಪ್ರಶ್ನೆ. ಯಾಕಂದ್ರೆ ಎಲೆಕ್ಷನ್ ಮುಂಚೆ ಸರ್ಕಾರದಿಂದ ಬಂದ ಭರವಸೆಗಳು ಒಂದು ಕಡೆ, ಎಲೆಕ್ಷನ್ ಮುಗಿದ ನಂತರ ಆದ ಘಟನೆಗಳು ಇನ್ನೊಂದು ಕಡೆ. ಇವತ್ತು ಏಪ್ರಿಲ್ ಇಂದ ಜೂನ್ ತನಕ ನಡೆದ ಸಂಪೂರ್ಣ ಟೈಮ್ ಲೈನ್ ನೋಡೋಣ. ಯಾರೇನ್ ಹೇಳಿದ್ರು, ನಂತರ ಏನಾಯ್ತು, ಎಲ್ಲವನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಏಪ್ರಿಲ್ 2026 ದೇಶದ ಹಲವು ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆಗಳು ಕಾವು ಜೋರಾಗಿತ್ತು. ಅದೇ ಸಮಯದಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರ್ತಾ ಇತ್ತು. ಆಗ ಕೆಲವು ಆರ್ಥಿಕ ತಜ್ಞರು ಮತ್ತು ಸಂಸ್ಥೆಗಳು ಒಂದು ಎಚ್ಚರಿಕೆ ಕೊಟ್ಟಿತ್ತು. ಚುನಾವಣೆ ಮುಗಿದ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಬಹುದು ಅಂತ. ಅದರಲ್ಲಿ ಕೋಟಕ್ ಸಂಸ್ಥೆ ವರದಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಆದ್ರೆ ತಕ್ಷಣ ಕೇಂದ್ರ ಸರ್ಕಾರ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿತ್ತು. ಏಪ್ರಿಲ್ 23ರಂದು ಪೆಟ್ರೋಲಿಯಂ ಸಚಿವಾಲಯ ತನ್ನ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಇದು ಸುಳ್ಳು ಸುದ್ದಿ ಅಂತ ಹೇಳಿತ್ತು. ಅಷ್ಟೇ ಅಲ್ಲ, ಬೆಲೆ ಏರಿಕೆ ಬಗ್ಗೆ ಯಾವುದೇ ಪ್ರಸ್ತಾವ ನಮ್ಮ ಮುಂದೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿತ್ತು. ಅದರ ನಂತರ ಕೆಲ ಜನ ಪೆಟ್ರೋಲಿಯಂ ಬಂಕ್ಗಳಿಗೆ ಮುಗಿಬಿದ್ದಿದ್ದರು. ಅವಾಗ ಮತ್ತೆ ಅಧಿಕಾರಿಗಳು ಮುಂದೆ ಬಂದು ಸಾಕಷ್ಟು ಇಂಧನ ಸಂಗ್ರಹ ಇದೆ, ಯಾರು ಗಾಬರಿ ಆಗ್ಬೇಡಿ, ಬೆಲೆ ಏರಿಕೆ ಇಲ್ಲ ಅಂತ ಭರವಸೆ ಕೊಟ್ಟಿದ್ರು. ಮೇ 12ರಂದು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ನಮ್ಮ ಹತ್ತಿರ 70 ದಿನಕ್ಕೆ ಸಾಕಾಗುವಷ್ಟು ಕಚ್ಚಾ ತೈಲ ಸಂಗ್ರಹ ಇದೆ ಅಂತ ಹೇಳಿದ್ರು. ಮುಂದಿನ ದಿನ ಪ್ರಧಾನಿ ಮೋದಿ ಅವರು ಕೂಡ ಪ್ರಪಂಚದ ಅನೇಕ ದೇಶಗಳಲ್ಲಿ ಇಂಧನ ದರ ಏರಿದ್ರು, ಭಾರತದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಹೇಳಿದ್ರು. ಇಲ್ಲಿವರೆಗೂ ನೋಡಿದ್ರೆ ಸಾಮಾನ್ಯ ಜನರಿಗೆ ಒಂದು ನಂಬಿಕೆ ಬಂದಿತ್ತು, ಸದ್ಯಕ್ಕೆ ರೇಟ್ ಏರೋದಿಲ್ಲ ಅಂತ. ಆದ್ರೆ ಅದಾದ ಕೆಲ ದಿನಗಳಲ್ಲಿ ಚಿತ್ರವೇ ಬದಲಾಯಿತು. ಈಗ ಮುಂದೆ ಹೇಳೋ ಅಂಕಿಅಂಶಗಳು ಕೇಳಿದ್ರೆ ನಿಮಗೂ ಆಶ್ಚರ್ಯ ಆಗಬಹುದು. ಯಾಕಂದ್ರೆ ಕೇವಲ 11 ದಿನಗಳಲ್ಲಿ ಏನಾಯ್ತು ಗೊತ್ತಾ? ಮೇ 15 ಮೊದಲ ಹೊಡೆತ. ಒಂದೇ ದಿನ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 3 ರೂಪಾಯಿ ಹೆಚ್ಚಳ. ಮೇ 19 ಮತ್ತೊಂದು ಏರಿಕೆ. ಮೇ 23 ಮತ್ತೆ ಏರಿಕೆ. ಮೇ 25 ಇನ್ನೊಂದು ಏರಿಕೆ. ಹೀಗೆ ಕೇವಲ 11 ದಿನಗಳಲ್ಲಿ ಪೆಟ್ರೋಲ್ ಬೆಲೆ 7 ರೂಪಾಯಿ 35 ಪೈಸೆ ಹೆಚ್ಚಳ, ಡೀಸೆಲ್ ಬೆಲೆ 7 ರೂಪಾಯಿ 53 ಪೈಸೆ ಹೆಚ್ಚಳ, ಅಂದ್ರೆ 8% ಹೆಚ್ಚು ಏರಿಕೆ. ಇಲ್ಲಿಗೆ ಕತೆ ಮುಗಿಲಿಲ್ಲ. CNG ದರವು ಹೆಚ್ಚಾಯಿತು. ಆಮೇಲೆ LPG ಸರದಿ ಬಂತು. ಜೂನ್ 1ರಂದು ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ಹೆಚ್ಚಿಸಲಾಯಿತು. ಜೂನ್ 7ರಂದು ಮನೆಗಳಲ್ಲಿ ಬಳಸುವ LPG ಸಿಲಿಂಡರ್ ಮೇಲೆ ಮತ್ತೆ 29 ರೂಪಾಯಿ ಹೆಚ್ಚಳ. ಬೆಂಗಳೂರಿನಲ್ಲಿ ಈಗ ಒಂದು ಸಿಲಿಂಡರ್ ಬೆಲೆ ಸುಮಾರು 945 ರೂಪಾಯಿ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಮಾರ್ಚ್ ತಿಂಗಳಲ್ಲಿ 60 ರೂಪಾಯಿ ಹೆಚ್ಚಳ ಆಗಿತ್ತು. ಅಂದ್ರೆ ಕೇವಲ 3-4 ತಿಂಗಳಲ್ಲಿ LPG ಬೆಲೆ ಒಟ್ಟು 89 ರೂಪಾಯಿ ಹೆಚ್ಚಾಗಿದೆ. ಸ್ನೇಹಿತರೆ, ವಿಡಿಯೋ ಇನ್ನ ಮುಗ್ದಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್. ನಾನು ಹೇಳ್ತಿರೋ ವಿಷಯನ ನೀವು ಬೇರೆ ಯೂಟ್ಯೂಬ್ ಚಾನೆಲ್ಸ್ ಅಲ್ಲೂ ಕೂಡ ನೋಡಿರ್ಬೋದು. ಆದ್ರೆ ನನ್ನ ವಿಡಿಯೋನ ನೀವು ಬೇರೆ ವಿಡಿಯೋಸ್ಗೆ ಕಂಪೇರ್ ಮಾಡಿ ನೋಡಿದ್ರೆ ನಾನು ಕೇವಲ 3-4 ನಿಮಿಷಗಳಲ್ಲಿ ಸಂಪೂರ್ಣ ಮಾಹಿತಿ ನೇರವಾಗಿ ಕೊಡ್ತೀನಿ. ಆದ್ರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳು ಇದೇ ವಿಷಯನ 12-15 ನಿಮಿಷವರೆಗೆ ಅನಗತ್ಯವಾಗಿ ಹೇಳುದು ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಕಡಿಮೆ ಸಮಯದಲ್ಲಿ ಸಂಪೂರ್ಣ ಮತ್ತು ನಿಖರ ಮಾಹಿತಿ ಬೇಕಿದ್ರೆ ಈಗಲೇ ಉತ್ತಮ ಮಾಹಿತಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಆಲ್ ರೈಟ್, ಮುಂದೆ ಹೋಗೋಣ. ಈಗ ಸರ್ಕಾರದ ವಾದ ಕೂಡ ಕೇಳಬೇಕು, ಯಾಕಂದ್ರೆ ಕಥೆಯ ಇನ್ನೊಂದು ಮುಖ ಅದು. ಮೊದಲ ಕಾರಣ ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನ ಪರಿಸ್ಥಿತಿ, ಆದ್ರಿಂದ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ ಅನ್ನೋದು ಸರ್ಕಾರದ ವಾದ. ಎರಡನೇ ಕಾರಣ ತೈಲ ಕಂಪನಿಗಳ ನಷ್ಟ. IOC, HPCL, BPCL ಕಂಪನಿಗಳು ದಿನಕ್ಕೆ 106 ಕೋಟಿ ರೂಪಾಯಿ ನಷ್ಟ ಅನುಭವಿಸುತ್ತಿದೆ ಅಂತ ಹೇಳಲಾಗಿದೆ. ಮೂರನೇ ಕಾರಣ LPG ಮೇಲೆ ನೀಡಲಾಗುತ್ತಿರುವ ರಿಯಾಯಿತಿಗಳು. ಇನ್ನು ಅಂತಾರಾಷ್ಟ್ರೀಯ ಬೆಲೆಗೆ ಹೋಲಿಸಿದ್ರೆ ಕಡಿಮೆ ದರದಲ್ಲೇ ಸಿಲಿಂಡರ್ ಕೊಡ್ತಿದೀವಿ ಅಂತ ಸರ್ಕಾರ ಹೇಳ್ತಿದೆ. ಈ ಕಾರಣಗಳಿಂದ ಬೆಲೆ ಏರಿಕೆ ಅನಿವಾರ್ಯವಾಗಿತ್ತು ಅನ್ನೋದು ಅವರ ಸಮರ್ಥನೆ. ಆದ್ರೆ ವಿಮರ್ಶಕರು ಕೇಳ್ತಿರೋ ಪ್ರಶ್ನೆನೇ ಬೇರೆ. ಈ ಎಲ್ಲ ಸಮಸ್ಯೆಗಳು ಚುನಾವಣೆ ನಂತರ ಮಾತ್ರ ಶುರುವಾಯ್ತಾ ಅಥವಾ ಮೊದಲೇ ಇದ್ದಿದ್ರೆ ಜನರಿಗೆ ಮೊದಲೇ ಹೇಳ್ಬೇಕಿತ್ತಲ್ವಾ? ಅದೇ ಈಗ ಚರ್ಚೆಯ ಕೇಂದ್ರ ಬಿಂದು. ಈಗ ನಿಮ್ಮ ಸರದಿ. ನಿಮ್ಮ ಅಭಿಪ್ರಾಯದಲ್ಲಿ ಸರ್ಕಾರ ಚುನಾವಣೆ ಮುಂಚೆ ಇಂಧನ ದರ ಏರಿಕೆ ಸಾಧ್ಯತೆ ಬಗ್ಗೆ ಜನರಿಗೆ ಹೇಳ್ಬೇಕಿತ್ತ ಅಥವಾ ಚುನಾವಣೆ ಮುಗಿದ ನಂತರ ತೆಗೆದುಕೊಂಡ ನಿರ್ಧಾರ ಸರಿನಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಫೈನಲಿ ಇಲ್ಲಿ ದೊಡ್ಡ ಪ್ರಶ್ನೆ ರೇಟ್ ಏರಿಕೆ ಬಗ್ಗೆ ಮಾತ್ರ ಅಲ್ಲ, ಆ ರೇಟ್ ಯಾವ ಸಮಯದಲ್ಲಿ ಏರಿತು ಅನ್ನೋದರ ಬಗ್ಗೆ. ಸರ್ಕಾರದ ವಾದಕ್ಕೂ ತನ್ನದೇ ಕಾರಣಗಳಿವೆ, ವಿರೋಧಿಗಳ ಪ್ರಶ್ನೆಗಳಿಗೂ ತಮ್ಮದೇ ತೂಕ ಇದೆ. ಆದ್ರೆ ಅಂತಿಮ ನಿರ್ಧಾರ ಜನರದ್ದು. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಈ ಇಂಧನ ದರ ಏರಿಕೆ ಪರಿಣಾಮ ನಿಮ್ಮ ಮನೆಯ ಮಾಸಿಕ ಖರ್ಚಿನ ಮೇಲೆ ಎಷ್ಟು ಬೀಳಬಹುದು ಅನ್ನೋದನ್ನ ಲೆಕ್ಕದ ಜೊತೆ ನೋಡೋಣ. ಮತ್ತೆ ಸಿಗೋಣ ಸ್ನೇಹಿತರೆ, ನಮಸ್ಕಾರ.